ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರ ಮೃತ್ಯುರ್ನಮಾಮ್ಯಹಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ. 2026 ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರ ಮೇಲೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಇವತ್ತು ಈ ಮೇಷರಾಶಿಯವರಿಗೆ ರವಿಯು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಮತ್ತು 6ನೇ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ವಿಶೇಷವಾಗಿ ರಾಜ ಸನ್ಮಾನಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಅದನ್ನು ಸರಿಯಾಗಿ ಸದುಪಯೋಗಪಡಿಸ್ಕೋಬೇಕು. ಸರಕಾರ ಕೆಲಸಗಳು ಸುಲಭವಾಗಿ ನೆರವೇರ್ತವೆ. ಇಷ್ಟು ದಿನ ಕಷ್ಟ ಬಿದ್ದು ಒದ್ದಾಡ್ತಿದ್ರಿ, ಏನು ಕೆಲಸಗಳು ಫಾಸ್ಟಾಗಿ ಆಗ್ತಿರಲಿಲ್ಲ, ಆದರೆ ಇವಾಗೆಲ್ಲ ಸುಲಭವಾಗಿ ಕೆಲಸಗಳಾಗ್ತದೆ. ಒಳ್ಳೊಳ್ಳೆ ಅಧಿಕಾರಿಗಳು ಕೈ ಸಿಗ್ತಾರೆ. ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಸುಲಭವಾಗಿ ಮಾಡಿಕೊಳ್ಬೋದು. ಮತ್ತು ಉದ್ಯೋಗದಲ್ಲಿ ಯಾರು ಉದ್ಯೋಗಸ್ಥರಿದ್ದೀರಿ, ಕೆಲಸ ಕಾರ್ಯಗಳು ಮಾಡ್ತಾಯಿದ್ದೀರಿ, ಅವರಿಗೆ ಒಳ್ಳೆ ಬಡ್ತಿಗಳಾಗುವಂಥ ಯೋಗ ಚೆನ್ನಾಗಿದೆ. ಕೆಲ ರವಿ ಚೆನ್ನಾಗಿರಬೇಕು ಅಂತಲೇ ಕೇಳೋದು. ರವಿ ನಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾಗ ಒಳ್ಳೆ ಫಲಗಳನ್ನು, ಇನ್ನು ಒಳ್ಳೆ ಅಧಿಕಾರ, ದೊಡ್ಡ ದೊಡ್ಡ ಅಧಿಕಾರವನ್ನು ಕೊಡ್ತಾನೆ ಮತ್ತು ಒಳ್ಳೆಯ ವ್ಯಕ್ತಿಯ ಸಂಪರ್ಕ ಮಾಡಿಕೊಡ್ತಾನೆ. ಇದೆಲ್ಲ ರವಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ರವಿ ನಿಮ್ಮ ಜಾತಕಕ್ಕೆ ಈಗ ಈ ತಿಂಗಳಲ್ಲಿ ಬಹಳ ಚೆನ್ನಾಗಿದ್ದಾನೆ. ನಿಮ್ಮ ಸಾಲಗಳು ಮಾಡ್ತೀವಿ, ಕೆಲವು ಸಾಲಗಳಿಗೆ, ಈ ಸಾಲಗಳಿಗೆ ಹಿರಿಯರ ಆಸ್ತಿಗಳನ್ನು ಯಾವುದೇ ಕಾರಣಕ್ಕೂ ಒತ್ತೆ ಇಟ್ಟು ಯಾರು ಕೊಡಬಾರ್ದು, ಯಾವುದೇ ಕಾರಣಕ್ಕೂ. ಯಾಕಂದರೆ ಆಸ್ತಿ ಅದು ವಾಪಸ್ ಬರೋದಿಲ್ಲ. ಸಾಲಕ್ಕೋಸ್ಕರ ಸಣ್ಣ ಪುಟ್ಟ ಸಾಲಗಳಿಗಾಗಿ ಯಾವುದೇ ಕಾರಣಕ್ಕೂ ಆಸ್ತಿಗಳನ್ನು ಒತ್ತೆ ಇಡೋಕ್ಕೆ ಹೋಗಬಾರ್ದು ಮತ್ತು ಮಾರಕ್ಕೂ ಹೋಗಬಾರ್ದು. ಯಾಕಂದರೆ ಪರಿಹಾರ ಆಗ್ತದೆ. ಭಯಕೃತ ಭಯನಾಶನ, ಕಷ್ಟ ಬಂದಿದೆ, ಪರಿಹಾರ ಆಗ್ತದೆ. ಮತ್ತು ಸಾಧ್ಯತೆ ಹೆಚ್ಚು ವಿಚಾರ ಮಾಡಿ ಸಾಲ ಕೊಡಬೇಕಾಗ್ತದೆ. ಸಾಲ ವ್ಯವಹಾರ ಮಾಡಬೇಕಾದ್ರೆ ಹೆಚ್ಚು ನೋಡಬೇಕು. ಅವರ ಹಿಂದೆ ಮುಂದೆ ಆಲೋಚನೆ ಮಾಡಿ ನೀವು ಸಾಲದ ವಿಚಾರದಲ್ಲಿ ಹೋಗಬೇಕಾಗ್ತದೆ. ಮತ್ತು ಗರ್ಭಿಣಿ ಸ್ತ್ರೀಯರು ಭಾಳ ಹುಷಾರಾಗಿರಬೇಕು. ಈ ತಿಂಗಳಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಈ ಮೇಷರಾಶಿಯವರಿಗೆ. ಮತ್ತು ನಿಮ್ಮ ಸ್ವಂತ ಕಾರ್ಯಗಳಲ್ಲಿ ಮತ್ತು ನಿಮ್ಮ ಎಫರ್ಟ್, ಸ್ವಂತ ಪ್ರಯತ್ನಗಳನ್ನು ಹೆಚ್ಚಾಗಿದರೆ ಈ ಜೀವನವನ್ನು ಒಳ್ಳೆ ಸಾರ್ಥಕ ಮಾಡಿಕೊಳ್ಳುವಂತಹ ಯೋಗ ಪ್ರಾರಂಭ ಆಗಿದೆ ಮೇಷರಾಶಿಯವರಿಗೆ. ಇದು ಒಳ್ಳೆಯ ಫಲ. ಕಾರಣ ಏನಪ್ಪ ಅಂದರೆ 4ನೇ ಮನೆಯ ಗುರು ಸಂಚಾರ ಮಾಡ್ತಿರ್ತಾನೆ. ಇದು ಒಳ್ಳೆಯ ಫಲವನ್ನು ಗುರು ಕೊಡ್ತಾನೆ. ಆದಷ್ಟು ಶತ್ರುಗಳಿಂದ ಮತ್ತು ಹಿತಶತ್ರುಗಳಿಂದ ದೂರವನ್ನಿರೋದು ಭಾಳ ಒಳ್ಳೆಯದು. ನಾವಿಲ್ಲ ನಮಗೆ ಅತಿ ಸ್ನೇಹ, ಅತಿ ಪ್ರೀತಿ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಏನಾಗುತ್ತೆ ಅಂದರೆ ಅವರಿಂದ ಋಣವನ್ನು ಪಡಿಬೇಕಾಗ್ತದೆ. ಋಣಕ್ಕೆ ಹೊಂದಬೇಕಾಗ್ತದೆ. ರೋಗಗಳು ಉಂಟಾಗ್ತದೆ ಮತ್ತು ಉಪದ್ರವವನ್ನು ಕೊಡ್ತಾರೆ. ಆದಷ್ಟು ಅವರನ್ನು ಹೊರಗಡೆ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಶತ್ರುಗಳನ್ನು ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಶತ್ರುಗಳು ಅಂದರೆ ಗೊತ್ತಾಗ್ತದೆ ನಿಮಗೆ, ಯಾರು ಒಳ್ಳೆಯವರು ಯಾರು ಕೆಟ್ಟರು ಗೊತ್ತಾಗ್ತದೆ. ಅಂಥವ್ರನ್ನ ಆದಷ್ಟು ದೂರ ಇಟ್ಟರೆ ಭಾಳ ಒಳ್ಳೆಯದು ನಿಮಗೆ. ಮತ್ತು ಈಗ ನಿಮಗೆ ಒಂದು ಸ್ವಂತ ಕಾರ್ಯ ಅಭಿವೃದ್ಧಿ ಹೇಗಾಗ್ತದೆ, ನಿಮ್ಮ ತಂದೆ ಸಹಾಯ ಇಲ್ಲ ಅಂದರೂ ಸಹ ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ತದೆ. ಸ್ವಲ್ಪ ಕೆಲವು ವಿಚಾರದಲ್ಲಿ ತಂದೆ ತಾಯಿಗಳ ಸಹಾಯ ಬೇಕಾಗ್ತದೆ. ಆದರೆ ನಿಮ್ಗೆ ಈ ತಿಂಗಳಲ್ಲಿ ತಂದೆ ಸಹಾಯನೂ ಬೇಡ, ನೀವು ಮಾಡುವ ಕೆಲಸಗಳಲ್ಲಿ ಶಕ್ತಿ ಗಮನ ಕೊಟ್ಟು ಮಾಡಿದ್ರೆ ಅನುಕೂಲ ಆಗ್ತದೆ. ಮತ್ತು ಇದ್ದರೆ ರಾಜಜೀವನವನ್ನು ನಡೆಸುವಂಥ ಯೋಗ ಭಾಳ ಚೆನ್ನಾಗಿದೆ. ಹೆಂಗೆ ಚೆನ್ನಾಗಿರುತ್ತೆ ನಿಮ್ಗೆ ಆ ಯೋಗ ಅಂದರೆ ಬುದ್ಧಿ ಮನಸ್ಸು ಎರಡೂ ಒಂದೇ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ ಹೋಗಬೇಕಾಗ್ತದೆ. ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಸಾಲವನ್ನು ಕೊಡೋಕ್ಕೆ ಹೋಗಬೇಡಿ. ಈ ತಿಂಗಳಲ್ಲಿ ಸಾಲ ಕೊಟ್ಟದ್ದು ಬರೋದಿಲ್ಲ ನಿಮಗೆ, ಅದು ಭಾಳ ಏಟುಗಳಾಗ್ತದೆ. ಏಕೆಂದರೆ ನಿಮ್ಮ ರಾಶ್ಯಾಧಿಪತಿ ಶತ್ರುಸ್ಥಾನ ಕೂತಿರ್ತಾನೆ. ಹಾಗಾಗಿ ಯಾವುದೇ ಸಾಲವನ್ನು ಕೊಟ್ಟರು ವಾಪಸ್ ಬರೋದು ಭಾಳ ಕಡಿಮೆ ಆಗ್ತದೆ. ಮತ್ತು ಋಣಕ್ಕೆ ಸಿಗಾಕೊಂಡ್ಬಿಡ್ತೀರಿ, ಸಾಲ ಮಾಡಬೇಕಾಗ್ತದೆ, ಋಣಬಾಧೆಗಳನ್ನು ಮಾಡ್ಕೋಬೇಕಾಗ್ತದೆ ಮೇಷರಾಶಿಯವರು. ಹಣ ಅಧಿಕಾರ ಇದ್ದರೂ ಸಹ ನಿಮಗೆ ತೊಂದರೆಗಳು ತಪ್ಪಿದ್ದಲ್ಲ, ಭಾಳ ಹುಷಾರಾಗಿರಬೇಕು. ದಿಸ್ ಕುಜಿನ್ ಪವರ್ ಇವೆಲ್ಲ. ಸೊ ಒಳ್ಳೆಯ ಅಧಿಕಾರ ಇರುತ್ತೆ, ದುಡ್ಡು ಇರುತ್ತೆ, ಏನೋ ಒಂದು ತಾಪತ್ರೆ ಅಂಟ್ಕೊಂಡು ಬರ್ತದೆ. ಹಾಗಾಗಿ ಬೇರೆ ವಿಚಾರದಲ್ಲಿ ಮುಂದೆ ಹೋಗಬಾರ್ದು. ನಿಮಗೆ ಈ ತಿಂಗಳಲ್ಲಿ ಸುಖ ದುಃಖಗಳು ಸಮನಾಗಿ ನಡೀತದೆ. ಯಾವುದೇ ಕಾರಣಕ್ಕೂ ತೊಂದರೆಗಳು ಬರೀ ಯಾವುದು ಜಾಸ್ತಿ ಆಗೋದಿಲ್ಲ, ಕಡಿಮೆ ಏನಾಗಲ್ಲ. ಹಾಗೆ ಸುಖ ದುಃಖಗಳು ಅನುಕೂಲವಾಗಿರ್ತದೆ, ಸಮವಾಗಿರ್ತದೆ. ಮತ್ತು ಗುರುವಿನ ಅನುಗ್ರಹನೂ ಚೆನ್ನಾಗಿದೆ. ಯಾಕೆಂದರೆ ಗುರು ಅನುಗ್ರಹ ಇದ್ದಾಗ ಚತುಸ್ಥಾನದಲ್ಲಿ ಒಳ್ಳೆ ಉಚ್ಚಸ್ಥಾನ ಗುರು ಕೂತಿರೋದ್ರಿಂದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಧನ ಸಂಪಾದನೆಗಳು ಏರುಗತಿಯಲ್ಲಿ ಆಗ್ತದೆ. ಇಷ್ಟೇ ಅಂತ ನೀವು ಗೆಸ್ ಮಾಡೋಕ್ಕೆ ಹೋಗೋದಿಲ್ಲ. ಹೈಯೆಸ್ಟ್ ಡೆವಲಪ್ಮೆಂಟನ್ನು ನೋಡ್ತೀರಿ ನೀವು. ಮತ್ತು ಈ ಬರುವಂಥ ಹಣದಿಂದ ಸ್ವಲ್ಪ ಸುಖ ಶಾಂತಿಗಳು ಚೆನ್ನಾಗಿ ಸಿಗ್ತದೆ ಮತ್ತು ಅದನ್ನು ಶೇಖರಣೆ ಮಾಡಿ ಇಡಬೇಕಾಗ್ತದೆ. ಮತ್ತು ನಮ್ಗೆ ಎಷ್ಟು ಬರುತ್ತೋ ದೇವರು ಎಷ್ಟು ಕೊಡ್ತಾನೋ ಅಷ್ಟೇ ಸಾಕು ಅನ್ನೋಕ್ಕಂತಹ ಒಂದು ಅಭಿಪ್ರಾಯ ಇರಬೇಕು. ಅಷ್ಟೇ ಒಂದು ತಾಳ್ಮೆ ಮನಸ್ಸಿರಬೇಕು. ಅತೀ ಬೇಕು ಅಂತ ಹೋಗೋದು ಬೇಡ. ಯಾಕೆಂದರೆ ಈಗ ಬರತಕ್ಕಂತಹ ದುಡ್ಡು ಕಾಸು ಸ್ಥಿರವಾಗಿ ಉಳ್ಳುವಂಥದ್ದು ಮತ್ತು ಧರ್ಮ ಕಾರ್ಯಗಳಿಗೆ ವ್ಯಯವಾಗುವಂತಹದ್ದು. ನಿಮ್ಮ ಅಭಿವೃದ್ಧಿಗೆ ಧರ್ಮ ಕಾರ್ಯಗಳಿಗೆ
ಅಭಿವೃದ್ಧಿ ಆಗ್ತದೆ. ಈ ಧರ್ಮ ಕಾರ್ಯಗಳು ಮಾಡೋದ್ರಿಂದ, ದೇವತಾ ಕಾರ್ಯಗಳು ಮಾಡೋದ್ರಿಂದ ಸ್ವಲ್ಪ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ನೀವು ಬೇಕಾಗ್ತಕ್ಕಂಥದ್ದೇ ಮನಸ್ಸಿಗೆ ನೆಮ್ಮದಿ, ಮುಖ್ಯವಾಗಿ ಮನೋವ್ಯಥೆ ಜಾಸ್ತಿ. ಆ ಮನೋವ್ಯಥೆಗಳೆಲ್ಲ ಪರಿಹಾರವಾಗ್ತದೆ. ಮತ್ತು ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಅಂಥವ್ರಿಗೆ ಶುಭ ವಾರ್ತೆಗಳು, ಒಳ್ಳೆ ಸ್ತ್ರೀ ಪುರುಷ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಅಂದರೆ ಯಾರನ್ನು ನೀವು ಇಷ್ಟಪಡ್ತೀರಿ ಅವರೆಲ್ಲ ಅನುಕೂಲವಾಗ್ತದೆ. ಇಷ್ಟಪಟ್ಟು ಅನುಕೂಲವಾಗಿ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಜಾತಕದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ಇವೆಲ್ಲ ಬಹಳ ಒಳ್ಳೆಯ ಫಲ ನಿಮಗೆ. ಯಾಕೆಂದರೆ ಈಗ ಸಿಕ್ಕತಕ್ಕಂಥ ವಧುವರರಲ್ಲಿ ಒಳ್ಳೆಯ ಒಂದು ಅಭಿಪ್ರಾಯ, ಒಂದು ವಿದ್ಯೆ ಆಗಲಿ, ಕೆಲಸ ಕಾರ್ಯ ಆಗಲಿ, ಆರೋಗ್ಯ ಆಗಲಿ, ಫ್ಯಾಮಿಲಿ ಆಗಲಿ ಭಾಳ ಚೆನ್ನಾಗಿರ್ತದೆ. ಹಾಗಾಗಿ ಆದಷ್ಟು ವಿಚಾರ ಮಾಡ್ಕೊಳ್ಳಿ, ಅನುಕೂಲ ಆಗ್ತದೆ. ಮತ್ತು ಇದನ್ನು ಸುಖ ನೆಮ್ಮದಿಗಳು ಸಿಗುವಂಥದ್ದು. ಇಲ್ಲಿ ನೀವು ತಪ್ಪಿಸ್ಕೊಂಬಿಟ್ರೆ ಭಾಳ ಏಟಾಗ್ತದೆ. ಯಾಕೆಂದರೆ ಸರಿಯಾಗಿ ಜಾತಕವನ್ನು ವಿಚಾರ ಮಾಡ್ಕೋಬೇಕು. ಸ್ತ್ರೀ ಪುರುಷ ಜಾತಕವನ್ನು ವಿಚಾರವನ್ನು ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ. ಅದೇ ಬಿಟ್ಟು ನಾವು ಪ್ರೇಮ ವಿವಾಹಗಳು ಮಾಡ್ಕೊತೀವಿ ಆದರೆ ಬಹಳ ತೊಂದರೆ ಸಿಲುಕೊಂತೀರಿ. ಯಾಕೆ ಸರಿಯಾಗಿ ಆಲೋಚನೆ ಮಾಡಿ ಸರಿಯಾದ ಒಂದು ವಧುವರ ನೀವು ಹುಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರೇಮ ವಿಚಾರಗಳಲ್ಲಿ ತೊಂದರೆ ಕಾಣ್ತೀರಿ. ಮತ್ತು ಯಾವ ವ್ಯಕ್ತಿಗಳ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳಕ್ಕೆ ಹೋಗಬೇಡಿ. ನಾನು ಮಾಡಿಕೊಡ್ತೀನಿ, ನಂದಿರಲಿ ಅಂತಕ್ಕಂತಹದ್ದು ಮಾಡೋಕ್ಕೆ ಹೋಗಬೇಡಿ. ಇದು ಭಾಳ ಏಟುಗಳಾಗ್ತದೆ ಮತ್ತು ಇದರಿಂದ ಅವಮಾನಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಎಚ್ಚರ ಇರಬೇಕು ನಿಮಗೆ. ಮತ್ತು ಯಾರು ಕೆಲಸಗಳ ಪ್ರಯತ್ನ ಮಾಡ್ತಾಯಿದ್ದೀರಿ, ಹೊಸ ಉದ್ಯೋಗಗಳಿಗೆ ಅವ್ರಿಗೂ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಹೊಸ ವ್ಯಾಪಾರ, ಹೊಸ ವ್ಯವಹಾರ ಕೈ ಹಾಕಿದರೆ ಅಲ್ಲೂ ಜಯವನ್ನು ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ. ಹಾಗೂ ಜಯ ಮತ್ತು ಹಣ ಬಂದರೂ ಕೀರ್ತಿ ಗೌರವಗಳು ಬರುವಂತಹ ಯೋಗ ಭಾಳ ಚೆನ್ನಾಗಿದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಯಾಕೆ ಮನುಷ್ಯನಿಗೆ ಹೆಸರು ಬರೋದು ಭಾಳ ಕಷ್ಟ. ಸಂಪಾದನೆ ಮಾಡ್ಬೋದು, ಆದರೆ ಹೆಸರು ಬರೋದು ಅಭಿವೃದ್ಧಿ ಆಗೋದು ಭಾಳ ಕಷ್ಟ. ಈಗ ಎರಡೂ ಕೂಡಿ ಬಂದಿದೆ ನಿಮಗೆ. ಮತ್ತು ದೇಶ ವಿದೇಶಗಳಲ್ಲಿ ವ್ಯಾಪಾರ ಮಾಡುವಂತಹದ್ದು, ಓದಕ್ಕೆ ಹೋಗುವಂತಹದ್ದು, ಎಲ್ಲ ಪ್ರಗತಿಯನ್ನು ಕಾಣುವಂತಹ ಭಾಳ ಚೆನ್ನಾಗಿದೆ ಮೇಷರಾಶಿಯವರಿಗೆ. ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ, ಸ್ವಂತ ವ್ಯವಹಾರಗಳಲ್ಲಿ ಹೋಗಬೇಕಷ್ಟೇ ವಿನಃ ಬೇರೆ ಬೆವರು ಹೋಗಬಾರ್ದು. ನಿಮ್ಮ ಆರೋಗ್ಯಕ್ಕೆ ಅಭಿವೃದ್ಧಿಗಾಗಿ ವಿಶೇಷವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕುಜ ಶಾಂತಿನ ಮಾಡತಕ್ಕಂತಹದ್ದು, ಕುಜನಿಗೆ ಸಂಬಂಧಪಟ್ಟ ಸ್ತೋತ್ರವನ್ನು ಹೇಳುವಂತಹದ್ದು, ಕುಜನಿಗೆ ಸಂಬಂಧಪಟ್ಟ ಅಷ್ಟೋತ್ತರವನ್ನು ಪಾರಾಯಣ ಮಾಡುವಂತಹದ್ದು, ಮತ್ತು ಸುಬ್ರಹ್ಮಣ್ಯನ ದರ್ಶನ ಮಾಡುವಂತಹದ್ದು, ಮತ್ತು ತೊಗರಿಬೇಳೆ ಯಥಾಶಕ್ತಿ ದಾನ ಕೊಡುವಂಥದ್ದು ಮಾಡಿದರೆ ಎಲ್ಲ ಕಷ್ಟ ದುಃಖಗಳು ಪರಿಹಾರವಾಗಿ ಸುಖದಿಂದ ಈ ಸೆಪ್ಟೆಂಬರ್ ತಿಂಗಳ ನೀವು ಕಳೀಬೋದು. ನಮಸ್ಕಾರಗಳು.